ನಮಸ್ತೆ ಫ್ರೆಂಡ್ಸ್. ಕಳೆದ ಎಪಿಸೋಡಲ್ಲಿ 9 ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ ಪ್ರಕರಣದ ಬಗ್ಗೆ ನಾನು ಮಾತಾಡಿದ್ದೆ. ಈ ಒಂದು ಪ್ರಕರಣದಲ್ಲಿ ಲಾಕಪ್ ಡೆತ್ಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟಿನ ಡಿಸಿಷನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಲಾಕಪ್ ಡೆತ್ ಅಂದರೇನು, ಲಾಕಪ್ ಡೆತ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಏನು, ಲಾಕಪ್ ಡೆತ್ ಅಂತ ಯಾವುದನ್ನ ಕರೀತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ನಾನು ಈ ಎಪಿಸೋಡಲ್ಲಿ ಕಟ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಲಾಕಪ್ ಡೆತ್ ಎಂದರೇನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋದಾದ್ರೆ, ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟರೆ ಅದನ್ನ ಲಾಕಪ್ ಡೆತ್ ಅಥವಾ ಕಸ್ಟೋಡಿಯಲ್ ಡೆತ್ ಅಂತ ಹೇಳಿ ಕಾನೂನು ಪರಿಭಾಷೆಯಲ್ಲಿ ಕರಿತೀವಿ. ಸಂವಿಧಾನದ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗೋದ್ರಿಂದ ಇದು ಬಹಳ ಸೀರಿಯಸ್ ಆದಂತಹ ಕೇಸ್ ಆಗ್ತದೆ. ನಾನು ಹಿಂದಿನ ಎಪಿಸೋಡಲ್ಲಿ ಮದುರೈ ಡಿಸ್ಟಿಕ್ ಕೋರ್ಟ್ ಅವರು 9 ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ಮಾಡಿದಂತಹ ಪ್ರಕರಣದ ಬಗ್ಗೆ ಮಾತಾಡಿದ್ದೆ. ಆ ಗಲ್ಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಪೂರಕವಾಗಿ ಮಾನ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಿನ ಯಾವ ಒಂದು ಪ್ರಕರಣವನ್ನ ಅನ್ವಯಿಸಿಕೊಂಡು ಶಿಕ್ಷೆಯನ್ನು ಕೊಟ್ಟಿದ್ರು ಅನ್ನೋದಾದ್ರೆ, BK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಎಂಬ ಪ್ರಕರಣವನ್ನ ಅನ್ವಯಿಸಿಕೊಂಡು 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ವ್ಯಕ್ತಿಗೆ ಹಿಂಸೆಯನ್ನ ನೀಡಿ, ಟಾರ್ಚರ್ ಅನ್ನ ಕೊಟ್ಟು, ತೀವ್ರ ಚಿತ್ರಹಿಂಸೆಯನ್ನ ಮಾಡಿದ ಪರಿಣಾಮವಾಗಿ ಲಾಕಪ್ ಡೆತ್ಗಳು ಆಗ್ತಾ ಇದ್ದಾವೆ. ಆದರೆ ಸಾಕಷ್ಟು ಪೊಲೀಸರು ಲಾಕಪ್ ಡೆತ್ ಆಗ್ತಿದ್ದಂಗೆ ಸಾಕ್ಷಿ ನಾಶ ಮಾಡುವಂಥದ್ದು, CCTV ಫುಟೇಜ್ಗಳನ್ನು ನಾಶ ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡೋದು ಕಾಮನ್ ಆಗಿದೆ. ಏಕೆಂದರೆ ಅವರ ಸ್ಥಾನ ಭದ್ರ ಆಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಆ ಸಂತ್ರಸ್ತ ಕುಟುಂಬಕ್ಕೆ ಏನು ತೊಂದರೆ ಆಗಿದೆ, ಅವನ ಜೀವವನ್ನು ನಂಬಿಕೊಂಡಂತಹ ಫ್ಯಾಮಿಲಿ ಮೆಂಬರ್ಗಳು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ನಾನು ಹೇಳಿರುವಂತಹ BK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಲಾಕಪ್ ಡೆತ್ ಆದ ಪ್ರಕರಣದಲ್ಲಿ ಸಂದರ್ಭದಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಅನ್ನ ಅಳವಡಿಸಬೇಕು, ಯಾವ ರೀತಿ ಎನ್ಕ್ವೈರಿಯನ್ನ ಮಾಡಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಅಂತೇಳಿ ಸ್ಪಷ್ಟವಾದ ಗೈಡ್ಲೈನ್ಸ್ ಅನ್ನ ಕೊಡಲಾಗಿದೆ. ಲಾಕಪ್ ಡೆತ್ ಪ್ರಕರಣ ಆದಾಗ ಮ್ಯಾಜಿಸ್ಟ್ರೇಟ್ ಅವರೇ ಸ್ವತಃ ತನಿಖೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಸತ್ತ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಲೇಬೇಕು. ಹಾಗೆ ಆ ಒಂದು ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದರ ಬಗ್ಗೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಇರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪೊಲೀಸರು ಸಾಕ್ಷ್ಯ ನಾಶ ಮಾಡಿದರೆ, ಎವಿಡೆನ್ಸ್ ಅನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಕಾನೂನಿನ ದೃಷ್ಟಿಯಲ್ಲಿ ಗಂಭೀರ ಅಪರಾಧ ಆಗಿದ್ದು IPC ಸೆಕ್ಷನ್ 201 ಪ್ರಕಾರ ಅವರು ಶಿಕ್ಷಾರ್ಹ ಅಪರಾಧಕ್ಕೆ ಗುರಿಯಾಗ್ತಾರೆ. ಇದಕ್ಕೆ ಪ್ರತ್ಯೇಕ FIR ಅನ್ನು ಮ್ಯಾಜಿಸ್ಟ್ರೇಟ್ ಅವರು ಅಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಲಿಕ್ಕೆ ಅವಕಾಶ ಇದೆ. ಯಾವ ವ್ಯಕ್ತಿಯೇ ಆಗಲಿ, ಪೊಲೀಸರೇ ಆಗಲಿ, ಅಪರಾಧ ನಡೆದಿರುವುದು ಗೊತ್ತಿದ್ದರೂ ಕೂಡ FIR ಅನ್ನು ಹಾಕಲಿಕ್ಕೆ ತಿರಸ್ಕಾರ ಮಾಡಬಾರ್ದು. ಈ ರೀತಿ ಮಾಡಿದರೆ ಪೊಲೀಸರಿಗೆ ಯಾವ ಶಿಕ್ಷೆಯನ್ನು ವಿಧಿಸ್ತಾರೆ ಅನ್ನೋದನ್ನು ಇದೇ ಎಪಿಸೋಡಲ್ಲಿ ನಾನು ಹೇಳ್ತಾ ಇದ್ದೀನಿ. ಮರಣದಂಡನೆಗೆ ಅರ್ಹವಾದ ಅಪರಾಧಗಳಲ್ಲಿ ಸಾಕ್ಷಿ ನಾಶ ಮಾಡಿದರೆ ಪೊಲೀಸರು 7 ವರ್ಷ ಜೈಲು ಶಿಕ್ಷೆ ಮತ್ತೆ ದಂಡವನ್ನ ತೆತ್ತಬೇಕಾಗ್ತದೆ. ಹಾಗೆ ಜೀವಾವಧಿ ಮತ್ತು 10 ವರ್ಷ ಶಿಕ್ಷೆಗೆ ಸಂಬಂಧಪಟ್ಟಂತಹ ಅಪರಾಧದಲ್ಲಿ ಸಾಕ್ಷಿ ನಾಶ ಮಾಡಿದರೆ 3 ವರ್ಷಗಳಾಗಿ ಕಡಿಮೆ ಗಂಭೀರದ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷಿ ನಾಶವನ್ನ ಮಾಡಿದರೆ 2 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. IPC ಸೆಕ್ಷನ್ 218 ಪ್ರಕಾರ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡುವುದು, ಯಾವುದೇ ಒಂದು ಪ್ರಕರಣಕ್ಕೆ ಒಂದು ಆರೋಪವನ್ನ ಮುಚ್ಚಿ ಹಾಕಲು ಇಲ್ಲ ಆರೋಪಿತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಪೊಲೀಸ್ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿಸ್ಕೊಳ್ಳೋದು, ತಪ್ಪು ದಾಖಲೆಗಳನ್ನು ಬರೆಸ್ಕೊಳ್ಳೋದು, ಆ ಪ್ರಕರಣವನ್ನ ಮುಚ್ಚಿ ಹಾಕಲಿಕ್ಕೆ ಏನಾದರೂ ಪ್ರಯತ್ನವನ್ನ ಮಾಡಿದರೆ ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದ ಸೈಟೇಷನ್ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ನೀಡಿದೆ. ಅದೇನೆಂದರೆ, ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಪ್ರಫುಲ್ ಬಿ ದೇಸಾಯಿ 2003ರಲ್ಲಿ ಜಾರಿಗೆ ಬಂದಂತಹ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ರೀತಿ ಮಾಡಿದರೆ ಪೊಲೀಸರು ಮಿಸ್ಯೂಸ್ ಮಾಡಿಕೊಂಡು ತಪ್ಪು ಡಾಕ್ಯುಮೆಂಟನ್ನು ರೆಡಿ ಮಾಡಿಬಿಟ್ಟು ಆರೋಪಿತರಿಗೆ ಸಹಾಯ ಮಾಡುವ ಪ್ರಯತ್ನವನ್ನು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಡಬಹುದು. ಪೊಲೀಸ್ನರ ಮೇಲೆ FIR ಅನ್ನು ಮ್ಯಾಜಿಸ್ಟ್ರೇಟ್ ಅವರು ದಾಖಲು ಮಾಡಬಹುದು ಅಂತೇಳಿ ಈ ಒಂದು ಕೇಸಲ್ಲಿ ಹೇಳಲಾಗಿದೆ. ಹಾಗೆ ರಮೇಶ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2010ರಲ್ಲಿ ಜಾರಿಗೆ ಬಂದಂತಹ ಕಾನೂನನ್ನು ನಾವು ನೋಡೋದಾದರೆ,
ಡಿಜಿಟಲ್ ಸಾಕ್ಷಿ ಕೂಡ ಪೊಲೀಸರು ತೀವ್ರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಹಾಗೆ ಟ್ಯಾಂಪರಿಂಗ್ ಕೂಡ, ಸಾಕ್ಷಿಗಳನ್ನು ಬೆದರಿಸುವಂಥದ್ದು, ಆರೋಪಿತರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡಿದರೆ ಟ್ಯಾಂಪರಿಂಗ್ ಆಫ್ ವಿಟ್ನೆಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಕಲಂ 201 ಪ್ರಕಾರ ಪೊಲೀಸರು ಶಿಕ್ಷಾರ್ಹ ಅಪರಾಧವನ್ನು 201 ಪ್ರಕಾರ ಪೊಲೀಸರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ. ಸಾಕ್ಷಿನಾಶ ಅಪರಾಧ ಆಗಲು ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಇರಬೇಕು, ಅಂಶಗಳು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕರೆಕ್ಟಾಗಿ ತಿಳ್ಕೋಬೇಕಾದ ಅವಶ್ಯಕತೆ ಇದೆ ಫ್ರೆಂಡ್ಸ್. ಅದೇನೆಂದರೆ, ಒಂದು ಅಪರಾಧ ನಡೆದಿರಬೇಕು, ಸಾಕ್ಷಿನಾಶ ಮಾಡಿದ ಬಗ್ಗೆ ಪೊಲೀಸರಿಗೆ ಅರಿವಿರಬೇಕು, ಆರೋಪಿಯನ್ನು ಉಳಿಸುವ ಉದ್ದೇಶ ಇರಬೇಕು. ಇವು 3 ಉದ್ದೇಶಗಳನ್ನು ಇಟ್ಟುಕೊಂಡು ಪೊಲೀಸರು ಸಾಕ್ಷಿನಾಶ ಮಾಡಿದರೆ, ಆರೋಪಿತರಿಗೆ ಸಹಾಯ ಮಾಡಿದರೆ ಅವರ ಮೇಲೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗ್ತದೆ. ಸೆಕ್ಷನ್ 218 ಅಂದರೆ ದಾಖಲೆಗಳನ್ನು ತಪ್ಪಾಗಿ ಸೃಷ್ಟಿ ಮಾಡುವುದರಿಂದ ಪೊಲೀಸ್ನರಿಗೆ ಸಸ್ಪೆನ್ಷನ್ ಅಥವಾ ಕರ್ತವ್ಯದಿಂದ ಡಿಸ್ಮಿಸ್ ಮಾಡೋಕ್ಕೆ ಅವಕಾಶ ಇದೆ. ಅಂತ ಪೊಲೀಸರ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೋಮೋಟೋ ಕೇಸನ್ನು ಹಾಕಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಅವಕಾಶ ಇದೆ. ಜೊತೆಗೆ ಹೈಕೋರ್ಟಿಗೆ ಗುರುತರವಾದ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಅಸಾಲ್ಟ್ ಆಗಿರುತ್ತೆ, ಕಸ್ಟೋಡಿಯಲ್ ಡೆತ್ ಆಗಿರುತ್ತೆ, ಆರ್ಟಿಕಲ್ 226 ಪ್ರಕಾರ ರಿಟ್ ಪಿಟಿಷನ್ ಅನ್ನು ಹಾಕಿಕೊಂಡು ಒತ್ತಾಯಿಸಬಹುದಾಗಿದೆ. ಹಾಗೆ ಟ್ಯಾಂಪರಿಂಗ್ ಮಾಡಿದ ಪೊಲೀಸರಿಗೆ, ದಾಖಲೆಯನ್ನು ತೆಗೆದಿದ್ದ ಪೊಲೀಸರಿಗೆ, ಸಾಕ್ಷಿನಾಶವನ್ನು ಮಾಡಲು ಪ್ರಯತ್ನ ಮಾಡಿದಂತಹ ಪೊಲೀಸರಿಗೆ 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಜೊತೆಗೆ ಅವರ ಕರ್ತವ್ಯದಿಂದ ಅಮಾನತ್ತು ಮಾಡಬಹುದು ಅಥವಾ ಅವರ ಕರ್ತವ್ಯದಿಂದನೇ ನಿಯುಕ್ತಿಗೊಳಿಸಿ, ಅಂದರೆ ಅವರ ಕರ್ತವ್ಯದಿಂದನೇ ಡಿಸ್ಮಿಸಲ್ ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಫ್ರೆಂಡ್ಸ್, ಇಷ್ಟು ವಿಚಾರಗಳು ಕಸ್ಟೋಡಿಯಲ್ ಡೆತ್ ಹಾಗೆ ಪೊಲೀಸರೇ ಸಾಕ್ಷಿನಾಶವನ್ನು ಮಾಡಲು ಪ್ರಯತ್ನ ಪಟ್ಟರೆ ಅವರ ವಿರುದ್ಧವಾಗೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಾರ್ವಜನಿಕರಿಗೆ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದು ಬಹಳ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಕೆಲವರು ಕಾಮೆಂಟ್ ಮಾಡಿ ತಿಳಿಸಿದ್ರು, ಪೊಲೀಸರು ಈ ರೀತಿ ಮಾಡಿದಾಗ ನಾವು ಯಾವ ರೀತಿ ಕಾನೂನು ಕ್ರಮವನ್ನು ತಗೊಳ್ಬಹುದು, ಕಾನೂನು ಅವಕಾಶಗಳು ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಹಾಗಾಗಿ ಈ ವಿಡಿಯೋವನ್ನು ಮಾಡಿದೆ ಫ್ರೆಂಡ್ಸ್. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.